ಹಲೋ ವಿದ್ಯಾರ್ಥಿಗಳೇ, ನಾವಿವತ್ತು 6ನೇ ತರಗತಿ ವಿಜ್ಞಾನದ 3ನೇ ಪಾಠ ಎಳೆಯಿಂದ ಬಟ್ಟೆ ಈ ಪಾಠವನ್ನು ನೋಡೋಣ. ಎಳೆಯಿಂದ ಬಟ್ಟೆ, ಎಳೆಯಿಂದ ಅಂದರೆ ಬಟ್ಟೆಗಳನ್ನು ಎಳೆಯಿಂದ ಹೇಗೆ ತಯಾರಿಸ್ತಾರೆ ಅನ್ನೋದನ್ನು ಈ ಪಾಠದಲ್ಲಿ ನಾವು ತಿಳ್ಕೊಳ್ಳೋಣ. ಶಾಲೆಯಲ್ಲಿ ನಡೆದ ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪಹೇಲಿ ಮತ್ತು ಬೂಜೋ ಪ್ರಥಮ ಬಹುಮಾನ ಗಳಿಸಿದರು. ಅವರಿಗೆ ತುಂಬ ಸಂತೋಷವಾಯಿತು. ಬಹುಮಾನದ ಹಣದಿಂದ ಅವರ ಪಾಲಕರಿಗೆ ಬಟ್ಟೆ ಖರೀದಿಸಲು ನಿರ್ಧರಿಸಿದರು. ಅಂಗಡಿಯಲ್ಲಿ ಬಗೆ ಬಗೆಯ ಬಟ್ಟೆಗಳನ್ನು ನೋಡಿದಾಗ ಅವರು ಗಲಿಬಿಲಿಗೊಂಡರು. ಚಿತ್ರ 3.1 ಇಲ್ಲಿ ಕೆಳಗಡೆ ನೋಡ್ರಿ, ಒಂದು ಚಿತ್ರ ಕೊಟ್ಟಿದ್ದಾರೆ. ಅಂದರೆ ನಾವಿವಾಗ ಬಟ್ಟೆ ಅಂಗಡಿನಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಹೋಗಿರ್ತೀವಲ್ವಾ, ಅಲ್ಲಿ ಏನಾದರೂ ಒಂದೇ ಥರದ ಬಟ್ಟೆ ಇರುತ್ತಾ? ಇಲ್ಲ ಅಲ್ವಾ, ಎಷ್ಟು ಬಗೆ ಬಗೆಯ ಬಟ್ಟೆಗಳನ್ನು ಅಲ್ಲಿ ಹಾಕಿರ್ತಾರೆ. ಸೊ ಅವರು ಕೂಡ ಅಲ್ಲಿ ಎಷ್ಟೊಂದು ರೀತಿಯ ಬಟ್ಟೆಗಳನ್ನು ನೋಡಿಬಿಟ್ಟು ಇದರಲ್ಲಿ ಏನು ತಗೊಬೇಕು ಏನು ಬಿಡಬಾರ್ದು ಅಂತೇಳಿ ಗಲಿಬಿಲಿಗೊಂಡ್ರು. ಕೆಲವು ಬಟ್ಟೆ ಅಥವಾ ಉಡುಪುಗಳು ಹತ್ತಿಯಿಂದ ಮಾಡಿದ್ದರೆ ಮತ್ತೆ ಕೆಲವು ಕೃತಕ ಸಂಶ್ಲೇಷಿತವಾದವುಗಳು ಎಂದು ಅಂಗಡಿಯವನು ವಿವರಿಸಿದನು. ಅವನಲ್ಲಿ ಉಣ್ಣೆ ಮಫ್ಲರ್ಗಳು ಮತ್ತು ಶಾಲುಗಳು ಇದ್ದವು. ಅಲ್ಲಿ ಹಲವು ರೇಷ್ಮೆ ಸೀರೆಗಳು ಕೂಡ ಇದ್ದವು. ಪಹೇಲಿ ಮತ್ತು ಬೂಜೋಗೆ ತುಂಬಾ ಆಶ್ಚರ್ಯವಾಯಿತು. ವಿವಿಧ ಬಗೆಯ ಬಟ್ಟೆಗಳನ್ನು ಮುಟ್ಟಿ ಅವುಗಳ ಅನುಭವ ಪಡೆದರು. ಕೊನೆಯಲ್ಲಿ ಒಂದು ಉಣ್ಣೆಯ ಮಫ್ಲರ್ ಮತ್ತು ಒಂದು ಹತ್ತಿ ಸೀರೆಯನ್ನು ಅವರು ಕೊಂಡರು. ನಾವು ಕೂಡ ಬಟ್ಟೆ ಅಂಗಡಿಗೆ ಹೋದ್ರೆ ಎಷ್ಟು ವಿಧ ವಿಧವಾದ ಬಟ್ಟೆಗಳಿರ್ತಾವಲ್ಲ, ಅಂದರೆ ಒಂದೊಂದು ಮುಟ್ಟೋದಕ್ಕೆ ತುಂಬ ಸಾಫ್ಟ್ ಆಗಿರ್ತವೆ, ಒಂದೊಂದು ಅದ್ರ ಮೇಲಿರೋ ವರ್ಕಿಂದ ಮುಟ್ಟಿದ್ರೆ ಒಂಥರ ಚುಚ್ಚೋ ಥರ ಅನಿಸುತ್ತೆ, ಕೆಲವೊಂದು ದಾರಗಳು ಇರ್ತವೆ. ಸೊ ಅಂದರೆ ಒಂದೊಂದು ರೀತಿಯ ಬಟ್ಟೆಗಳು ಇರ್ತವೆ. ಅವರು ಕೂಡ ಎಲ್ಲದನ್ನು ಮುಟ್ಟಿ ನೋಡಿ ಕೊನೆಗೆ ಅವ್ರು ಏನು ತಗೊಂಡ್ರಪ್ಪ ಅಂದರೆ ಒಂದು ಉಣ್ಣೆಯ ಮಫ್ಲರ್. ಉಣ್ಣೆ ಅಂದರೆ ಈ ಕುರಿ ಮತ್ತು ಇನ್ನೇನರಲ್ಲಿ ಮೊಲಗಳಲ್ಲಿ, ಅಂದರೆ ನಮ್ಮ ಕಡೆಗೆ ಮೊಲಗಳಲ್ಲ, ಕಾಶ್ಮೀರದ ಕಡೆಗಳೆಲ್ಲ ಮೊಲಗಳಲ್ಲಿ ಉಣ್ಣೆಯನ್ನು ತಗೊಂತಾರೆ. ನಮ್ಮ ಕಡೆ ಕುರಿಯಿಂದ ಜಾಸ್ತಿ ಉಣ್ಣೆಯನ್ನು ತಗೋತಾರೆ. ಆ ರೀತಿ ಉಣ್ಣೆಯ ಒಂದು ಮಫ್ಲರು ಮತ್ತು ಹತ್ತಿ ಸೀರೆ. ಹತ್ತಿ ಅಂದರೆ ಗೊತ್ತಲ್ವಾ, ಹತ್ತಿನ ಬೆಳೀತಾರೆ. ನಮ್ಮ ಹಳ್ಳಿ ಕಡೆಗಳಲ್ಲೆಲ್ಲನ ಹತ್ತಿನ ಬೆಳೀತಾರೆ. ನೀವು ಹಳ್ಳಿಯಲ್ಲಿದ್ದರೆ ಸಾಮಾನ್ಯವಾಗಿ ನೋಡಿರ್ತೀರ ಹತ್ತಿ ಬೆಳೆಯೋದನ್ನು. ಆ ಹತ್ತಿ ಗಿಡದಲ್ಲಿ ಫಸ್ಟು ಕಾಯಾಗಿಬಿಟ್ಟು ಆಮೇಲೆ ಫಸ್ಟು ಹೂವು ಬಿಟ್ಟು ಆಮೇಲೆ ಕಾಯಾಗಿ ಮತ್ತೆ ಅದು ಹತ್ತಿ ಅಲ್ಲಿಂದ ಬರುತ್ತೆ. ಅದನ್ನ ನೋಡೋದಕ್ಕೆ ತುಂಬ ಕುತೂಹಲವಾಗಿರುತ್ತೆ. ಅಂದರೆ ಅದು ಹತ್ತಿ ಗಿಡದಲ್ಲಿ ಬಿಡುತ್ತೆ ಅನ್ನೋದನ್ನೇ ಒಂದು ಆಶ್ಚರ್ಯ ಅಲ್ವಾ. ಬಟ್ಟೆ ಅಂಗಡಿಗೆ ಭೇಟಿ ನೀಡಿದ ನಂತರ ಪಹೇಲಿ ಮತ್ತು ಬೂಜೋ ತಮ್ಮ ಸುತ್ತಮುತ್ತ ಇದ್ದ ವಿವಿಧ ಮಾದರಿಯ ಬಟ್ಟೆಗಳನ್ನು ಗಮನಿಸತೊಡಗಿದರು. ಅಂದರೆ ಅವ್ರು ಯಾವಾಗ ಬಟ್ಟೆ ಅಂಗಡಿಯಲ್ಲಿ ಅಷ್ಟೊಂದೆಲ್ಲ ಬಟ್ಟೆ ನೋಡ್ಕೊಂಡ್ಬಂದ್ರೋ ಅವ್ರಿಗೆ ಓಹೋ ಒಂದೊಂದು ಬಟ್ಟೆನೂ ಒಂದೊಂದು ರೀತಿ ಇರುತ್ತೆ ಅಂತೇಳಿ ಅವ್ರ ಸುತ್ತಮುತ್ತ ಇರೋ ಬಟ್ಟೆಗಳನ್ನೆಲ್ಲನ ಅವರು ಸೂಕ್ಷ್ಮವಾಗಿ ಗಮನಿಸೋದಕ್ಕೆ ಸ್ಟಾರ್ಟ್ ಮಾಡಿದರು. ಚಾದರ ಅಂದರೆ ಬೆಡ್ಶೀಟ್ಸು, ಕಂಬಳಿಗಳು, ಪರದೆಗಳು, ಮೇಜು ಬಟ್ಟೆಗಳು, ಟವಲ್ಗಳು, ಧೂಳು ಒರೆಸುವ ಬಟ್ಟೆ, ಇವೆಲ್ಲ ವಿವಿಧ ರೀತಿಯ ಬಟ್ಟೆಗಳಿಂದ ಮಾಡಿದವುಗಳೆಂದು ಅವರು ಗುರುತಿಸಿದರು. ಹೌದಲ್ವಾ, ಈಗ ಬೆಡ್ಶೀಟ್ ಥರನೇ ನಾವು ಹಾಕೊಳ್ಳೋ ಬಟ್ಟೆ ಇರುತ್ತಾ? ಇಲ್ಲ ಅಲ್ವಾ, ಬೆಡ್ಶೀಟ್ ಬೇರೆ ಥರ ಇರುತ್ತೆ, ನಾವು ಹಾಕೊಳ್ಳೋ ಬಟ್ಟೆಗಳೇ ಬೇರೆ ಥರ ಇರುತ್ತೆ. ಆಮೇಲೆ ಟವಲ್ಗಳು ಒಂಥರ ಇರ್ತದೆ, ಮತ್ತು ಟೇಬಲ್ ಮೇಲೆ ಹಾಕೋ ಕ್ಲಾತ್ಸೇ ಒಂಥರ ಇರುತ್ತೆ. ಅವರ ಸ್ಕೂಲ್ ಬ್ಯಾಗ್ಗಳು ಮತ್ತು ಕೈಚೀಲಗಳು ಕೂಡ ಯಾವುದೋ ರೀತಿಯ ಬಟ್ಟೆಯಿಂದ ಮಾಡಿದವುಗಳಾಗಿದ್ದವು. ಬಟ್ಟೆ ಬ್ಯಾಗ್ ಬರುತ್ತಲ್ವಾ, ಬಟ್ಟೆ ಬ್ಯಾಗು ಅಂದರೆ ಅದು ತುಂಬ ಹಾರ್ಡಾಗಿರುತ್ತೆ, ಬೇಗ ಹಾಳಾಗೋದಿಲ್ಲ. ಈ ಬಟ್ಟೆಗಳನ್ನು ಹತ್ತಿ, ಉಣ್ಣೆ, ರೇಷ್ಮೆ ಅಥವಾ ಸಂಶ್ಲೇಷಿತ ಎಂಬುದಾಗಿ ಅವರು ಗುರುತಿಸಲು ಪ್ರಯತ್ನಿಸಿದರು. ಕೆಲವು ಬಟ್ಟೆಗಳನ್ನು ನೀವು ಈ ರೀತಿ ಗುರುತಿಸುವಿರಾ? ಅಂದರೆ ಕೆಲವೊಂದನ್ನು ಉಣ್ಣೆಯಿಂದ ಮಾಡಿರೋದು, ಕೆಲವೊಂದನ್ನು ಹತ್ತಿಯಿಂದ, ಕೆಲವೊಂದು ರೇಷ್ಮೆ ಎಲ್ಲರಿಗೂ ಗೊತ್ತಾಗುತ್ತಲ್ವ, ಯಾಕಂದರೆ ಅದು ಪಳ ಹೊಳಿತಾ ಇರುತ್ತೆ. ಸೊ ರೇಷ್ಮೆ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಮತ್ತು ಸಂಶ್ಲೇಷಿತ ಅಂದರೆ ಕೃತಕವಾಗಿ ತಯಾರಿಸೋಂಥವು. ಸೊ ಈ ರೀತಿಯ ಎಲ್ಲನೂ ಅವರು ಒಂದೊಂದು ರೀತಿ ಇರ್ತವೆ ಅಂತೇಳಿ ಅವರು ನೋಡೋದಕ್ಕೆ, ಗುರುತಿಸೋದಕ್ಕೆ ಸ್ಟಾರ್ಟ್ ಮಾಡಿದರು. ನೀವು ಕೂಡ ಅಂದರೆ ಈ ರೀತಿ ಒಂದೊಂದು ರೀತಿ ವಸ್ತುಗಳಿಂದ ಮಾಡಿದವು ಅಂತೇಳಿ ನಿಮಗೂ ಗುರುತಿಸೋಕ್ಕೆ ಈಸಿ ಆಗುತ್ತಾ? ಸಾಧ್ಯವಾದರೆ ನೀವು ಕೂಡ ವಿವಿಧ ರೀತಿಯ ಬಟ್ಟೆಗಳನ್ನು ನೋಡಿಬಿಟ್ಟು ಅದನ್ನು ಯಾವುದರಿಂದ ಮಾಡಿರೋದು ಅಂತೇಳಿ ಗುರುತಿಸಿ, ಆಯಿತಾ? 3.1 ಬಟ್ಟೆಗಳಲ್ಲಿ ವೈವಿಧ್ಯತೆ. ಚಟುವಟಿಕೆ 1, ಹತ್ತಿರದ ದರ್ಜಿ ಅಂಗಡಿಗೆ ಭೇಟಿ ನೀಡಿ. ದರ್ಜಿ ಅಂದ್ರೇನು ಹೇಳಿ? ಟೈಲರ್. ನಮ್ಮ ಬಟ್ಟೆಗಳನ್ನೆಲ್ಲ ಹೊಲಿತಾರಲ್ಲ ಅವ್ರ ಅಂಗಡಿ ಇದ್ದರೆ ನೀವು ಹೋಗಿ ಹೊಲಿದ ನಂತರ ಉಳಿದ ಬಟ್ಟೆ ತುಂಡುಗಳನ್ನು ಕಲೆ ಹಾಕಿ. ಈಗ ಟೈಲರ್ ಅಂಗಡಿಗೆ ಹೋದರೆ ಅಲ್ಲಿ ಸಣ್ಣ ಪೀಸ್ಗಳು ಮಸ್ತ್ ಸಿಗ್ತಾವಲ್ವ, ಯಾಕಂದರೆ ಕಟ್ ಮಾಡಿ ಹಾಕಿರ್ತಾರೆ.
ಪ್ರತಿಯೊಂದು ಬಟ್ಟೆ ತುಂಡನ್ನು ಮುಟ್ಟಿ ತಿಳಿಯಿರಿ. ಅಂದರೆ ಅವ್ರು ಎಷ್ಟು ಥರದ ಬಟ್ಟೆಗಳನ್ನ ಕಟ್ ಮಾಡಾಕಿರ್ತಾರೋ ಎಲ್ಲದನ್ನು ಒಂದೊಂದು ಪೀಸ್ನ ನೀವು ಆರಿಸ್ಕೊಬೇಕು. ಈಗ ದರ್ಜಿಯ ಸಹಾಯದಿಂದ ಕೆಲವು ಬಟ್ಟೆಗಳನ್ನು ಹತ್ತಿ, ರೇಷ್ಮೆ, ಉಣ್ಣೆ ಅಥವಾ ಸಂಶ್ಲೇಷಿತ ಎಂಬುದಾಗಿ ಗುರುತಿಸಲು ಪ್ರಯತ್ನಿಸಿ. ಅಂದರೆ ನೀವು ಇವಾಗ ಅದನ್ನೆಲ್ಲ ಉಡ್ಕೊಂಡಿರ್ತೀರಲ್ಲ ಬಟ್ಟೆ ಪೀಸ್ಗಳನ್ನ, ಆ ಟೈಲರ್ನ ಕೇಳಿ, ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಸೊ ಇದು ಯಾವುದು ಹತ್ತಿಯಿಂದ ಮಾಡಿರೋದ, ರೇಷ್ಮೆದ, ಉಣ್ಣೆದ ಅಂತೇಳಿ ಅವರು ಹೇಳ್ತಾರೆ. ಈ ವಿವಿಧ ಬಟ್ಟೆಗಳನ್ನು ಯಾವುದರಿಂದ ಮಾಡಲಾಗಿದೆ ಎಂದು ನಿಮಗೆ ಆಶ್ಚರ್ಯವಾಗುವುದೇ? ಯಾವುದೇ ಬಟ್ಟೆಯನ್ನು ನೀವು ನೋಡಿದಾಗ ಅದು ಅಖಂಡ ತುಂಡಿನಂತೆ ಕಾಣಿಸುವುದು. ಈಗ ಅದನ್ನೇ ಅತಿ ಹತ್ತಿರದಿಂದ ನೋಡಿ ನೀವು ಏನನ್ನು ಗಮನಿಸುವಿರಿ? ಅಂದರೆ ನಮಗೆ ಫಸ್ಟ್ ಬಟ್ಟೆ ನೋಡಿದ ತಕ್ಷಣ ಏನನ್ಸುತ್ತೆ ಹೇಳಿ? ಇದೊಂದು ಫುಲ್ ಬಟ್ಟೆ ಅನಿಸುತ್ತೆ. ಬಟ್ ಅದನ್ನು ಕರೆಕ್ಟಾಗಿ ನಾವು ಹತ್ತಿರದಿಂದ ನೋಡಿದಾಗ ಏನಾಗುತ್ತೆ ಹೇಳಿ? ಸಣ್ಣ ದಾರಗಳನ್ನ ಪೋಣಿಸಿ ಒಂದು ಬಟ್ಟೆ ಆಗಿರುತ್ತೆ. ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ನೋಡಿ. ಚಿತ್ರ 3.2 ಬಟ್ಟೆಯ ತುಂಡಿನ ವಿಸ್ತರಿಸಿದ ನೋಟ. ಇಲ್ಲಿ ಬಟ್ಟೆ ತುಂಡನ್ನು ಹತ್ತಿರಕ್ಕೆ ನೋಡಿದ್ರೆ ಅದರಲ್ಲಿ ಒಂದೊಂದೇ ದಾರ ಹೊಲಿಗೆ ಹಾಕಿ ಅಷ್ಟು ದೊಡ್ಡ ಬಟ್ಟೆ ಆಗಿದೆ ಅಲ್ವಾ? ನೆಕ್ಸ್ಟ್ ಚಟುವಟಿಕೆ 2. ಚಟುವಟಿಕೆ 1ರಲ್ಲಿ ನೀವು ಗುರುತಿಸಿದ ಒಂದು ಹತ್ತಿ ಬಟ್ಟೆ ತುಂಡನ್ನು ಆಯ್ದುಕೊಳ್ಳಿ. ಈಗ ಯಾವುದಾದರೂ ಒಂದು ಅಂಚಿನಿಂದ ಬಿಡಿ ದಾರ ಅಥವಾ ನೂಲನ್ನು ಗುರುತಿಸಿ ಅದನ್ನು ಎಳೆದು ತೆಗೆಯಿರಿ. ಇದು ಈಸಿ ಅಲ್ವಾ? ಯಾವ್ದಾದ್ರು ಒಂದು ಬಟ್ಟೆ ಪೀಸ್ನ ತಗೊಂಡ್ಬಿಟ್ಟು ಫಸ್ಟು ಯಾವ್ದಾದ್ರು ಒಂದು ಎಂಡಲ್ಲಿ ಕೀಳ್ಬೇಕು. ಕಿತ್ತಾಗ ಏನಾಗುತ್ತೆ ಹೇಳಿ? ಒಂದೊಂದೇ ದಾರ ಏನಾಗುತ್ತೆ ಹೊರಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ವೇಳೆ ಬಿಡಿ ನೂಲು ಕಾಣದಿದ್ದಲ್ಲಿ ಪಿನ್ನು ಅಥವಾ ಸೂಜಿಯಿಂದ ಒಂದು ನೂಲನ್ನು ನಿಧಾನವಾಗಿ ಎಳೆಯಬಹುದು. ನೂಲುಗಳನ್ನು ಒಟ್ಟಾಗಿ ಜೋಡಿಸಿ ಬಟ್ಟೆಯನ್ನು ತಯಾರಿಸಲಾಗಿದೆ ಎಂಬುದನ್ನು ನಾವು ಕಾಣುತ್ತೇವೆ. ಈ ನೂಲುಗಳ ರಚನೆ ಯಾವುದರಿಂದ ಆಗಿದೆ? ಉದಾಹರಣೆಗೆ ನಾನು ಇಲ್ಲೊಂದು ಬಟ್ಟೆ ತಗೊಂಡಿದ್ದೀನಿ, ಆಯ್ತಾ? ಇದು ನೋಡೋದಕ್ಕೆ ಒಂದು ಹಿಡಿ ಬಟ್ಟೆ, ಆಯ್ತಾ? ಇದನ್ನ ನಾವು ಹತ್ತಿರದಿಂದ ಗಮನಿಸ್ತಾ ಇದ್ರೆ ಏನಾಗುತ್ತೆ, ಇಲ್ಲಿ ನಮಗೆ ಗೊತ್ತಾಗುತ್ತೆ ಒಂದೊಂದೇ ದಾರ ಪೋಣಿಸಿ ಇಷ್ಟು ದೊಡ್ಡ ಬಟ್ಟೆ ಮಾಡಿದ್ದಾರೆ. ನಾವು ಇದನ್ನ ಇನ್ನೂ ಕ್ಲಿಯರ್ ಆಗಿ ತಿಳ್ಕೊಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಈ ಎಳೆಗಳನ್ನ ಒಂದೊಂದಾಗಿ ಪೋಣಿಸ್ಬಿಟ್ಟು ನೋಡಿ, ಇಲ್ಲಿ ನಾವು ಕೀಳ್ತಾ ಹೋದ್ರೆ ಏನಾಗುತ್ತೆ, ಎಳೆಯಾಗಿ ಸಪ್ರೇಟ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಅಂದರೆ ಈ ಬಟ್ಟೆ ಮುಗಿಯೋವರೆಗೂ ನಾವು ಒಂದೊಂದೇ ಎಳೆನ ಇಟ್ಕೊಂಡು ಕಿತ್ತರೆ ಅದೇನಾಗುತ್ತೆ, ಕೊನೆಗೆ ಬರೀ ಈ ದಾರದ ಎಳೆಗಳಷ್ಟೇ ಉಳ್ಕೊತವೆ. ಅಂದರೆ ಈಗ ಅರ್ಥ ಆಯ್ತಲ್ವಾ? ಬಟ್ಟೆನ ಏನು ಮಾಡಿದ್ದಾರೆ, ಇಡೀ ಬಟ್ಟೆ ಆಗಬೇಕಂದ್ರೆ ಸಣ್ಣ ನೂಲುಗಳನ್ನು ಪೋಣಿಸಿ ಇಷ್ಟು ದೊಡ್ಡ ಬಟ್ಟೆಯನ್ನು ಮಾಡಿದ್ದಾರೆ. ಅದೇ ಥರದ ಒಂದು ಚಿತ್ರ ಎಲ್ಲಿ ಕೊಟ್ಟಿದ್ದಾರೆ ನೋಡಿ. ಹೀಗೆ ನೀವು ಒಂದೊಂದೇ ದಾರನ ಕೀಳ್ತಾ ಹೋದ್ರೆ ಏನಾಗುತ್ತೆ, ಲಾಸ್ಟಿಗೆ ಬರೀ ದಾರದ ಎಳೆಗಳಷ್ಟೇ ಉಳ್ಕೊಳ್ತವೆ. ಅಂದರೆ ಬಟ್ಟೆಯನ್ನು ಏನು ಮಾಡಿದ್ದಾರೆ, ಸಣ್ಣ ನೂಲುಗಳಿಂದ ಅದನ್ನ ರಚನೆ ಮಾಡಿದ್ದಾರೆ. ಇವಾಗ ಅರ್ಥ ಆಯ್ತಲ್ವಾ? ಅಂದರೆ ನಾವು ಇಡೀ ಬಟ್ಟೆಯನ್ನು ಒಂದೇ ಸಲ ಮಾಡೋದಿಲ್ಲ, ಸಣ್ಣ ನೂಲುಗಳಿಂದ ಬಟ್ಟೆಗಳನ್ನು ತಯಾರಿಸ್ತಾರೆ ಅಂತೇಳಿ. ಸೊ ಇವತ್ತೇ ಇಲ್ಲಿಗೆ ಸ್ಟಾಪ್ ಮಾಡೋಣ. ಮುಂದಿಂದನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.